ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ ಡಾರ್ಲಿಂಗ್ ಅಂತ, ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ 31st. ಓಕೆ, ಯೋಗಿ ಅಭಿನಯಿಸಿರುವಂಥ ಸಿನಿಮಾ ನಿಮಗೆ ಗೊತ್ತಿದೆ. ಆ ಸಿನಿಮಾದಲ್ಲಿ ಅವರು ಟ್ಯಾಟೂ ಆರ್ಟಿಸ್ಟ್. ಅಯ್ಯೋ ಸಾಕ್ರಿ, ಇದನ್ನು ಯಾವಾಗಲೂ ಹೇಳ್ತಾನೆ ಇರ್ತೀರಾ, ಅವ್ರು ಏನು ಕ್ಯಾರೆಕ್ಟ್ರು ಏನು ಸಿನಿಮಾ ಅಂತ ಹೀಗೆಲ್ಲ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ನಾವು ನಿಮಗೆ ಬೋರ್ ಹೊಡ್ಸೋಕ್ಕೆ ಕೂತಿಲ್ಲ. ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಸಮಥಿಂಗ್ ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ. ಡಾರ್ಲಿಂಗ್ ಸಿನಿಮಾದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸುಗುಣ. ಡಾರ್ಲಿಂಗ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾರ್ಲಿಂಗ್ ಯೋಗಿ ಅವರಿದ್ದಾರೆ, ಡಾರ್ಲಿಂಗ್ ಯೋಗಿನ ಮಾಡಿರುವಂಥ ನಿರ್ದೇಶಕರು ಸಂತ ಅವರಿದ್ದಾರೆ, ಓ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಮ್ಯೂಸಿಕ್ ಬರ್ಸಿರುವಂಥ ಅರ್ಜುನ್ ಜನ್ಯ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಥ್ಯಾಂಕ್ ಯು. ಅಲ್ಲ, ಎಲ್ಲರೂ 3 ಜನನೂ ಮೇಲ್ ಕೂತ್ಕೊಂಡಿದೆ, ನಾನೆಲ್ಲ ಒಬ್ಬಳೇ ಫೀಮೇಲು. ಆ್ಯಕ್ಚುಲಿ ಹೀರೋಯಿನ್ ಎಲ್ಲಿ ಅಂತ ಕೇಳ್ತಿದ್ದಾರೆ, ಏನೋ ಪೇಮೆಂಟ್ ಆಗಿಲ್ಲ ಅಂತ ಕೇಳ್ತೀನಿ. ಇಲ್ಲ, ಹೀರೋಯಿನ್ಗೆ ಏನು ಗೊತ್ತಾ, ನಾನು ಬರಕ್ಕೆ ಹೇಳಿದ್ದೆ, ಯೋಗಿ ಫೋನ್ ಮಾಡಿ ಏನೋ ಬರಬೇಡ ಅಂತ ಹೇಳಿರ್ಬೇಕು ನನಗೆ. ಅಲ್ಲ, ಆ್ಯಕ್ಚುಲಿ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಫ್ಲೈಟ್ ಮಿಸ್ ಮಾಡ್ಕೊಂಡ್ರು, ಅದಕ್ಕೆ ಬರೋಕ್ಕಾಗಿಲ್ಲ. ಮೋಸ್ಟ್ಲಿ ಬಸ್ಸಲ್ಲಿ ಬರ್ತಾ ಇರಬೇಕು. ಬಸ್ಸಲ್ಲಿ ಬರ್ತಾರೆ. ನೆಕ್ಸ್ಟ್ ಇಂಟರ್ವ್ಯೂ ಕರ್ಕೊಂಬರ್ತೀವಿ. ನೆಕ್ಸ್ಟ್ ಇಂಟರ್ವ್ಯೂಗೆ ಅಂದರೆ ಇನ್ನೊಂದು ಹೀರೋಯಿನ್ಗೋಸ್ಕರ ಇನ್ನೊಂದು ಇಂಟರ್ವ್ಯೂ ಮಾಡಿ ಇಲ್ಲ, ಹೀರೋಯಿನ್ಗೋಸ್ಕರ ಅಂತಲ್ಲ, ಸಿನಿಮಾಗೋಸ್ಕರ ಇನ್ನೊಂದು ಇಂಟರ್ವ್ಯೂ. ನೀವು ಕಾಂಟ್ರವರ್ಸಿ ಮಾಡೋಕ್ಕೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಯಾವುದೇ ಬೋರಿಂಗ್ ಅಲ್ಲ, ಎಂಟರ್ಟೈನ್ಮೆಂಟ್ ಅಂತ. ಸೊ ಜನಕ್ಕೆ ಆ ನಿರೀಕ್ಷೆನೇ ಇರುತ್ತೆ. ನಾವು ರೆಡಿಯಾಗಿ ಬಂದಿದ್ದೀವಿ ನಿಮ್ಮ ಹತ್ರ ಬರೋಕ್ಕೆ, ಎಲ್ಲ ನಿಜ ಹೇಳ್ತೀವಿ, ಏನು ಕೇಳಿದ್ರೆ ನಿಜ ಹೇಳ್ತೀರಾ? ಸತ್ಯ. ಸತ್ಯವನ್ನೇ ಹೇಳುತ್ತೇವೆ. ಯಾಕೋ ನಿರ್ದೇಶಕರು ಕೈ ಬಿಡ್ತಾ ಇಲ್ಲ. ಅಲ್ಲ ಅಂತ ಕಾಂಟ್ರವರ್ಸಿ ಮ್ಯಾಟ್ರ್ ನಮ್ದೇನಿಲ್ವಲ್ಲ. ಸೊ ಈ ಆಟಕ್ಕೆ ನಾವು ಯಾಕೆ ಬರೋದು ಅಂತ ನಾನು ಸ್ವಲ್ಪ ಲೂಸು ಅಂತ ಹೇಳ್ಬಿಟ್ಟು ಒಂದು ಹಾಡು, ಅದು ಏನು ನಾನು ಕೇಳ್ಪಟ್ಟಾಗೆ ಕಾಲರ್ ಟ್ಯೂನ್ಸು ಸುಮಾರು 1 ಲಕ್ಷಕ್ಕೂ ಜಾಸ್ತಿ ಡೌನ್ಲೋಡ್ಸ್ ಆಗಿದೆ ಅಂತ ಹೇಳ್ಬೋದು. ಹೌದಾ? ಹೌದು, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ನಮ್ಮದು ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಡಬ್ಬಾ ಸಾಂಗು ಒಂದು ರೇಂಜಿಗೆ ರೀಚ್ ಆಗುತ್ತೆ ಅಂತ, ಅದು ಬಿಫೋರಾಗೆ ತಲುಪ್ತು. ಅದಾದಮೇಲೆ ಟೈಟ್ಲ್ ಸಾಂಗ್ ಹಿಟ್ಟಾಗುತ್ತೆ. ಆದರೆ ಯೋಗಿ ಯಾವಾಗಲೂ ಹೇಳ್ತಾ ಇದ್ದ, ನನಗೆ ಫೇವ್ರೇಟ್ ಸಾಂಗು ಮಚ್ಚ ಸೂಪರ್ ಆಗಿದೆ ಹಂಗೆ ಹಿಂಗೆ ಅಂತ. ನಾನೇನೋ ಅವನ ಮೇಲೆ ಬರ್ತಿದ್ದೀವಲ್ಲ, ಸೊ ಯೂಶ್ವಲಿ ಇಷ್ಟಪಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಇಡೀ ಕರ್ನಾಟಕದವರೆಲ್ಲ ಲೂಸ್ನ ಇಷ್ಟಪಡೋದ. ನನ್ನನ್ನು ಇಷ್ಟಪಟ್ಬಿಟ್ಟಿದ್ದಾರೆ ಸಾಂಗ್ನ. ಏನಕ್ಕೆ ಅನಿಸಿ, ಕುಡಿದೇ ಇರೋರು ಕಮ್ಮಿ ಜನ, ಕುಡಿಯೋರು ಜಾಸ್ತಿ ಜನ, ಹಂಗಾಗಿ ಸಾಂಗ್ ಇಷ್ಟಪಡ್ತಾರೆ. ಲಿರಿಕ್ ಬೇರೆ ಇದೆಯಲ್ಲ, ಗುಡ್ ಮಾರ್ನಿಂಗ್ ಗುಡ್ ನೈಟು ಗ್ಯಾಪಲ್ಲಿ ನಾವು ಟೈಟು, ಅದಿದೆಲ್ಲ ಎಲ್ಲವನಿಗೂ ಅದು ಅನ್ಸುತ್ತೆ, ನಮ್ದು ಇದೇ ಜೀವನ ಅಲ್ಲ, ಇದೇ ಬಾಳ್ ನಮ್ದು ಬಾರ ಸಖತ್ತಾಗಿದೆ ಸರ್, ಯಾಕೋ ಸಾಂಗ್ ಹಾಕೋದು ಅಂತ. ಎಸ್ ಸರ್, ಸಾಂಗ್ ಒಂದ್ಸರಿ ಹೇಳ್ಬೋದಾ? ಗುಡ್ ಮಾರ್ನಿಂಗ್ ಗುಡ್ ನೈಟು ಗ್ಯಾಪಲ್ಲಿ ನಾವು ಟೈಟು, ಏನಾದರೂ ತಪ್ಪು ಆದರೆ ಹಂಗೆ ಹೊಟ್ಟೆಗಾಕಳ್ಳಿ, ಐ ಡೋಂಟ್ ನೋ ಇಂಗ್ಲೀಷು, ಗೊತ್ತಿರೋದೊಂದೇ ಕ್ಲಾಸು, ಸಮ್ ಟೈಮು ಮಿಸ್ಟೇಕ್ ಆದರೆ ಡೋಂಟ್ ಆಂಗ್ರಿ ಮೀ, ನಾನು ಸ್ವಲ್ಪ ನಾನಲ್ಲ ಸ್ವಲ್ಪ ಲೂಸು, ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೋತೀರಾ ನೀವು ಸ್ವಲ್ಪ ಲೂಸ್ ಅಂತ? 100% ಜನನೇ ಹೇಳಾಯ್ತಲ್ಲ ಇನ್ನೇನು. ಎಸ್, ಈ ನಿತ್ಯವಾಗ್ಲೂ ಡಾರ್ಲಿಂಗ್ ಸಿನಿಮಾದ ಬಗ್ಗೆ ಈಗಾಗಲೇ ಹಾಡುಗಳು ನಂಬರ್ 1 ಸ್ಥಾನನ ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು, ಸೊ ಆಲ್ ಕ್ರೆಡಿಟ್ ಗೋಸ್ ಟು ಅರ್ಜುನ್ ಜನ್ಯ ಸರ್ಗೆ ಕೊಡಬೇಕು. ಸೊ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಏನೋ ಮಾತಾಡ್ತಾ ಇದ್ದಾರೆ, ಅರ್ಜುನ್ ಜನ್ಯ ಸರ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ ಆಗಿ ಯಶಸ್ಸಿನ ಜೊತೆಗೆ ಒಂದು ಏನು ಹೇಳ್ತಾರೆ, ಸಂಭಾವನೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹೌದಾ? ಕಾಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಈಗ ಅರ್ಜುನ್ ಅವರ ಹೆಸರು ಕೇಳ್ತಾ ಇದೆ. ಹೌದು, ಸತ್ಯ ಹೇಳ್ತೀನಿ, ನಾನು ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೂ ಕಮ್ಮಿ ಆಗ್ತಾ ಇದೆ. ಅದೇನಾಗಿದೆ ಗೊತ್ತಾ, ಯಾರು ಕೇಳಿದ್ರೆ ನೀವು ಬಿಡಿ ಸರ್ ಫುಲ್ ಬ್ಯುಸಿ ಇದ್ದೀರಾ. ನಿಮಗೆ ಇನ್ನೊಬ್ರು ಫೋನ್ ಮಾಡಿದ್ರು, ಏನು ಸರ್ ನೀವು ಸಾಂಗ್ ಕೊಡ್ಬೇಕಂತಂದರೆ ನೀವು ಫ್ರೀಯಾಗಿ ಮಾಡಿಕೊಡ್ಬೇಕು ಸರ್, ನಮಗೆ ನಮ್ಮ ಹತ್ರ ಲಾಸ್ಟಲ್ಲಿ ಕಾಸು ಇಸ್ಕೊಬೇಕು ನೀವು ಅಂದ್ರೆ. ಯಾಕೆ ಸರ್ ಅಂದರೆ ನೀವು ಫುಲ್ ಬ್ಯುಸಿ ಇದ್ದೀರಲ್ಲ, ನಿಮ್ಗೇನು ಕಮ್ಮಿ ಅಂತ. ಇಲ್ಲ, ಅರ್ಜುನ್ ಸರ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಕಡೆ ಎಲ್ಲ ಆರ್ಕೆಸ್ಟ್ರಾ ಮಾಡಿಸ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಕೊಡಬೇಕು. ಹೌದು, ಮಾಸ್ಟರಿಂಗ್ US ಕಳಿಸ್ತಾರೆ, ಅಲ್ಲಿಗೆ ದುಡ್ಡು ಕಳಿಸ್ಬೇಕು, ಡಾಲರ್ಸ್ ಅಲ್ಲೆಲ್ಲ ಕಳಿಸ್ಬೇಕು ಅವ್ರಿಗೆ. ಇದೆಲ್ಲ ಕೆಲವ್ರಿಗೆ ಅರ್ಥ ಆಗಲ್ಲ, ಬಟ್ ಬೇಜಾರು. ಹೌದು, ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ಯಾವಾಗ ಹೋದ್ರೂ ಸರ್ ಈ ಸೈಟ್ ಗಿಟ್ ತೊಗೊಳೋದು ಎಲ್ಲಿ ಸರ್ ಇನ್ನೂ ದುಡ್ಡು ಬಂದಿಲ್ಲ ಹೊರತು ಒಂದಿನ ಅವರು ಖುಷಿಯಾಗಿ ಸರ್ ಈ ಪಿಕ್ಚರಲ್ಲಿ ಇಷ್ಟು ಲಕ್ಷ ಬಂತು ಅಂತ ಹೇಳಿದ್ದೇ ಇಲ್ಲ. ಅದಕ್ಕೆ ಯಾಕೆ ದುಡ್ಡೆಲ್ಲ ಎಲ್ಲಿಡ್ತಾ ಇದ್ದೀರಾ ನೀವು? ಅದೇ ಈಗ ಡಾರ್ಲಿಂಗಲ್ಲಿ ಹಾಕ್ಸಿದಿರಲ್ಲ. ಹೌದು, ಆ ವಿಷಯನ ನಮ್ಮ ವ್ಯೂವರ್ಸ್ಗೆ ಹೇಳಲೇಬೇಕು. ಇದು ಇಡೀ ಚಿತ್ರತಂಡ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟಿಂದ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಡಾರ್ಲಿಂಗ್. ಮತ್ತು ಯಾವಾಗಲೂ ಒಂದು ಸಿನಿಮಾ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು 4-5 ತಿಂಗಳಾದರೂ ಹಿಡಿಯುತ್ತೆ. ಬಟ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಡಾರ್ಲಿಂಗ್ ಸಿನಿಮಾ ರೆಡಿ ಆಗಿಬಿಡ್ತು. ಎಲ್ಲ ಟೀಮ್ ವರ್ಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತಾ, ಎಲ್ಲೂ ಕಮ್ಯುನಿಕೇಶನ್ ಗ್ಯಾಪ್ ಆಗದೆ ಎಲ್ಲರೂ ಇದು ಬೇಗ ಮುಗಿಬೇಕು ಅನ್ನೋ ಒಂದು ಇಂಟೆನ್ಷನಲ್ಲೇ ಮುಗಿಸಿರೋ ಹಾಗಿದೆ. ಹೌದು, ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಇದ್ದು ಅವನು ಅವ್ನಿಗೆ ಅವ್ನ ಥ್ರೂ ದುಡ್ಡು ಫಾಲೋ ಆಗ್ತಾ ಇದ್ರೆ ಅದು ಯಾವಾಗ ಆಗುತ್ತೋ ಅವಾಗ ಮಾತ್ರ ಅವ್ರು ಕೆಲಸ ಮಾಡ್ತಾರೆ.
ಇಲ್ಲ ಆಗಲ್ಲ. ಯೋಗಿಗೆ ನಾವು ನೀವು ಇಂಥ ದಿನ ಅಂತ ಹೇಳಂಗಿಲ್ಲ. ಅವ್ನು ಫ್ರೀ ಕಾಲ್ ಶೀಟ್ ಕೊಟ್ಟಿದ್ದ, ಅದು ಮೇಯ್ನ್ ರೀಸನ್ ಅದು. ಯಾಕಂದರೆ ಆರ್ಟಿಸ್ಟ್ ಡೇಟ್ ಇದ್ರೇ ನಾವು ಉಳಿದಿದ್ದೆಲ್ಲ ಅದನ್ನು ಸ್ಪೀಡಾಗಿ ಸೀರಿಯಸ್ ಆಗಿ ಮಾಡ್ತೀವಿ. ಅರ್ಜುನ್ ಸರ್ಗೂ ಹಂಗೆ ಪ್ರೆಷರ್ ಇರ್ತದೆ. ಸರ್ ಮುಗಿತಾ ಇದೆ ಇಂಥ ತಾರೀಕು ಸಾಂಗ್ ಅಂದ್ಬಿಟ್ರೆ ಅವರು 50 ಸರಿ ನನಗೂ ಫೋನ್ ಮಾಡೋಕ್ಕೆ, ಯಾಕಂದರೆ ಎಲ್ಲ ದುಡ್ಡು ಅವರೇ ಹಾಕ್ಬೇಕಾಗಿರೋದ್ರಿಂದ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೊಂದು ಪ್ರೆಷರ್ ಇರ್ತದೆ. ಸೊ ಇದು ಮೇಯ್ನ್ ರೀಸನ್. ಟೀಮ್ ವರ್ಕ್ ಆಗಿರೋದಕ್ಕೆ ಬೇಗ ಮುಗಿಯೋಕ್ಕೆ ಸಾಧ್ಯ. ಆಮೇಲೆ ನಾವೇ ಅಂದ್ಕೊಂಡು ನಾವೆಲ್ಲೂ ಸಿನಿಮಾಗೆ ಕಮ್ಮಿಯಾಗಿ ಖರ್ಚೇನು ಮಾಡಿಲ್ಲ, ಚೆನ್ನಾಗೇ ಮಾಡಿದ್ದೀನಿ. ಇವಾಗ ಹಾಕೊಂಡು ಎಲ್ಲರೂ ಅಲ್ಲ, ಈ ಸ್ಪೀಡ್ ನಿಜವಲ್ಲೂ ಮಾಡ್ಬೇಕಂತಂದ್ರೆ ಭಯಂಕರ ಟಾರ್ಚರ್ ಕೊಟ್ಟಿರೋದು ಅವರೇ. ಯಾಕಂತಂದ್ರೆ ಎಲ್ಲಾರನ್ನು ಪುಷ್ ಮಾಡಿದ್ದಾರೆ. ಅಂದ್ರೆ ಆ ಟೈಮ್ಗೆ ಆಗಬೇಕು ಅಂತ. ನಾನು ಎಷ್ಟು ಫಿಲ್ಮ್ ಮಾಡಿದ್ದೀನಿ, ಇಷ್ಟು ಸ್ಪೀಡಾಗಿ ಈ ಔಟ್ಪುಟ್ ಆಗಲಿ, ಆಮೇಲೆ ಈ ಫಿಲ್ಮ್ ರೆಕಾರ್ಡಿಂಗ್ ಎಲ್ಲಾನು ಇಷ್ಟು ಸ್ಪೀಡಾಗಿ ಮಾಡಿಲ್ಲ. ಆಮೇಲೆ ಅದೇ ಔಟ್ಪುಟ್ ಕೊಟ್ಟಿದ್ದೀವಿ. ಟೈಮ್ ತೊಗೊಂಡು ಮಾಡೋ ಸಿನಿಮಾಗೆ ಏನು ಕೊಡ್ತೀವಿ ಅದೇ ಔಟ್ಪುಟ್ಟು. ಆಮೇಲೆ ಇವ್ರು ಅಷ್ಟು ಪುಷ್ ಮಾಡಿದ್ರು ನನಗೆ, ಫೋನ್ ಮಾಡಿ 24 ಗಂಟೆ. ಅಯ್ಯೋ, ನಂದು ಏನಾಗಿದೆ ಅಂದರೆ ಅದೇನೋ ಗೊತ್ತಿಲ್ಲ, ನನ್ನ ಫೋನಿಂದ ಇವ್ರಿಗೆ ಹೋಗಲ್ಲ ಫೋನ್ ಸುಮಾರು ಒಂದು 6 ತಿಂಗಳಿಂದ. ನಾನು ಹೆಂಗೆ ಅಂದರೆ ಕಂಡೋರ್ ಫೋನಿಂದೆಲ್ಲ ಮಾಡೋದು. ಇವರು ಯಾರು ಸರ್ ನಾನು ಸಂತು ಅಂತ ಹೇಳಿ ಎಷ್ಟೋ ಸರ್ ಇವನ್ ಮೊಬೈಲಿಂದ ಮಾಡಿದ್ದೀನಿ. ಅಲ್ಲ ಸರ್, ನೀವು AC ರೂಮಲ್ಲಿ ಕುತ್ಕೊಂಡು ಅದೇನೋ ಕೀಬೋರ್ಡ್ ಮುಂದೆ ಕುತ್ಕೊಂಡು ಮ್ಯೂಸಿಕ್ ಕಂಪೋಸ್ ಮಾಡಕ್ಕೆ ಅಷ್ಟು ಹಿಂಸೆ ಅಂತೀರಾ. ನಾವು ದಿನಾ ಶೂಟಿಂಗ್ ಅಲ್ಲಿ ಕಾಲ್ ಮುರಿದೋಗಿದ್ರು ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡಿಸ್ದ. ಇದಿಲ್ಲ ಇವ್ಗೆ ಏನಂತಾರೆ, ಹೌದಲ್ವಾ? ಡಾರ್ಲಿಂಗ್ ಟೈಮಲ್ಲಿ ಆಕ್ಷನ್ ಸೀಕ್ವೆನ್ಸ್ ಟೈಮಲ್ಲಿ ನಿಮ್ಗೆ 2 ಸರಿ ಕಾಲ್ ಒಂದು ಮಂಡಿ ಏಟಾಯ್ತು. ಅವತ್ತು ಪ್ಯಾಕಪ್ ಮಾಡ್ಬಿಟ್ಟು ಹೊಟ್ಟೆ ಆಗ್ಲಿಲ್ಲ ನನಗೆ. ಆಮೇಲೆ ಇನ್ನೊಂದಿನ ಡಬ್ಬಾ ಸಾಂಗ್ ಶೂಟ್ ಮಾಡ್ತಾ ಇದ್ವಿ, ಫ್ಲೋರ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಆಂಕಲ್ ಟ್ವಿಸ್ಟ್ ಆಗೋಯ್ತು. ಸೊ ಹಂಗೂನು ಅವತ್ತು ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡಿದ್ರು ಹಂಗಾಯ್ತಾ ಅಥವಾ ಯಾವ ಸೇಫ್ಟಿನೂ ತಗೊಳಲ್ಲ ಮೇಡಮ್. ಏನು ಗೊತ್ತಾ ಮೇನ್ ಪ್ರಾಬ್ಲಮ್ಮು, ಎಲ್ಲದಕ್ಕೂ ಹೌದು ಸತ್ಯನೇ ಹೇಳ್ಬೇಕು. ಇವಾಗ ಎಲ್ಲದಕ್ಕೆ ಏನು ಗೊತ್ತಾ, ಒಂದು ಓವರ್ ಕಾನ್ಫಿಡೆನ್ಸು. ನಾನು ಹೇಳ್ತೀನಿ ಮಂಡಿ ಇದು ಹಾಕೊಳ್ಳೋದು ಏನು ಹಾಕೊಳ್ಳಲ್ಲ. ಡೂಬು ಕೆಲವು ರಿಸ್ಕಿ ಶಾರ್ಟ್ಸ್ಗೆ ಯೂಶಲಿ ಜನಕ್ಕೆ ಗೊತ್ತಾಗೋದಿಲ್ಲ ಅಂತ ನಾವು ಅದಕ್ಕೆ ಡೂಬ್ ಶಾರ್ಟ್ ಯೂಸ್ ಮಾಡ್ತೀವಿ. ಅದಕ್ಕೂ ನಾನೇ ಮಾಡ್ತೀನಿ ಅಂತ ನುಗ್ಗಿದ್ರೆ ಇನ್ನೇನಾಗುತ್ತೆ. ನನಗೆ ಡೂಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನ್ನ ಬಾಡಿ ಡಬಲ್ ಹಾಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಂಡ್ ಆಫ್ ದ ಡೇ ನಾನು ಸಿನಿಮಾ ನೋಡೋವಾಗ ನಾನು ಮಾಡಿದರೆ ಚೆನ್ನಾಗಿರ್ತೈತಲ್ಲ, ನಾನು ಯಾಕೆ ಮಾಡಲಿ, ಅದು ಓವರ್ ಕಾನ್ಫಿಡೆನ್ಸ್ ಅನ್ಬೇಡ ನೀನು, ಆಯ್ತು ಗುದ್ಬಿಡ್ತೀನಿ ಮತ್ತೆ. ಡೈರೆಕ್ಟರ್ ಹೀರೋ ನಡುವೆ ಎಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ. ಅದೇನಾಗುತ್ತೆ, ನಾನೇ ಮಾಡಿದಾಗ ಅದನ್ನ ನೋಡೋ ಅಂತ ಒಂದು ಖುಷಿನೇ ಬೇರೆ. ಸೊ ನನಗೆ ಅದಿಷ್ಟ. ಮಂಡಿ ಏಟಾದಾಗ ನನಗೆ ಅದು ಎಂತ ರಿಸ್ಕಿ ಶಾಟ್ ಏನಿರಲಿಲ್ಲ. ಅದು ರೋಡ್ ಮೇಲೆ ಓಡ್ತಾ ಇರ್ತೀವಿ, ಹಂಗೆ ಫುಟ್ಪಾತ್ಗೆ ಜಂಪ್ ಆಗ್ತೀವಿ. ಸೊ ಕಾಲ್ ಸ್ಲಿಪ್ ಆಗಿ ಬಿದ್ದಿದ್ದು. ನೀ ಕ್ಯಾಪ್ ಹಾಕಿದೆ ಬಟ್ ಪ್ಯಾಡ್ ಇರಲಿಲ್ಲ. ಅಲ್ಲಿ ಸ್ಲಿಪ್ ಆಗಿ ಬಿದ್ದಾಗ ಮಂಡಿಗೆ ಏಟಾಯ್ತು. ಆಯ್ತು, ಇವಾಗ ಸಾಂಗಲ್ಲಿ ಏಟಾಯ್ತಲ್ಲ ಅದಕ್ಕೂ ಅಷ್ಟೇ ಬಿಫೋರ್ ಡೇನೇ ಹೇಳಿದೆ ಹೋಗಿ ರಿಹರ್ಸಲ್ ಮಾಡು ಅಂತ. ಅವ್ನು ನಂಗೆ ಗೊತ್ತು ಅವ್ನು ಒಳ್ಳೆ ಡ್ಯಾನ್ಸರ್ ಅಂತ. ಇದುವರೆಗೂ ನಾವು ರಿಹರ್ಸಲ್ ಮಾಡಿಸಿಲ್ಲ. ಆದರೆ ಪರ್ಟಿಕ್ಯುಲರ್ ಈ ಸಾಂಗಲ್ಲಿ ತುಂಬ ಫ್ಲೋರ್ ಮೂವ್ಮೆಂಟ್ಸ್ ಇತ್ತು. ನಾನು ಅವರು ರೆಫರೆನ್ಸ್ ತೆಕ್ಕೊಂಡ್ಬಂದಿದ್ರು. ಡಬ್ಬಾ ಸಾಂಗ್ದು ಅವರು ಕೊರಿಯೋಗ್ರಾಫ್ ಸಲ್ಮಾನ್ ಯೂಸುಫ್ ಖಾನ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅವ್ರ ಟೀಮ್ ಎಲ್ಲ ಈ ಥರನೇ ಮೂಮೆಂಟ್ಸ್ ಇರುತ್ತೆ ಅಂತ ನಮಗೆ ನೋಡಿದ್ರೆ ಇದು ಯಾವುದು ಇಷ್ಟೊಂದು ಕಷ್ಟ ಇದೆ ಅನ್ನಿಸ್ತಿತ್ತು. ಸೊ ಹೋಗೋ ರಿಹರ್ಸಲ್ ಮಾಡೋದೆ, ನಾನು ಮಾಡ್ತೀನಿ ಬಿಡು ಮಚ್ಚ ಅಂದ್ಬಿಟ್ಟು ಬಂದ. ಚೆನ್ನಾಗೂ ಮಾಡ್ದ. ಆದ್ರೆ ಏನಾಯ್ತು ಗೊತ್ತಾ, ಈಗ ಅದು ತುಂಬ ಸರಿ ಸ್ಪಾಟಲ್ಲೇ ರಿಹರ್ಸಲ್ ಮಾಡಬೇಕಾಗತ್ತೆ ನಾವು ಬೇರೆ ಕಡೆ ಮಾಡದೇ ಇರೋದ್ರಿಂದ. ಆವಾಗ ಒಂದು ಕಲ್ಲು ಚುಚ್ಚಿ ಗಾಯ ಆಯಿತು. ಸೊ ನಾನು ಹೆಲ್ಪ್ಲೆಸ್ ಆಗಿದ್ದೆ. ಯಾಕಂದರೆ ಸಲ್ಮಾನ್ ನೆಕ್ಸ್ಟ್ ಡೇ ಫಾರಿನ್ಗೆ ಹೋಗ್ಬೇಕಾಗಿತ್ತು. ಆಮೇಲೆ ಅದ್ರಲ್ಲಿ ಡ್ಯಾನ್ಸ್ ಮಾಡಿರೋದು ನಿಜವಾಗ್ಲೂ ಇಟ್ಸ್ ನಾಟ್ ದಟ್ ಈಸಿ. ಅದೇನೋ ಹಿಂಗೆ ಇದು ಮಾಡ್ತಿರಲ್ಲ. ನಂಗೆ ತುಂಬ ಜನ ಕೇಳಿದ್ರು ರೋಪ್ ಹಾಕಿದ್ರಲ್ವಾ ಅಂತ. ನಾನೇನು ಎಷ್ಟು ಕಷ್ಟಪಟ್ಟು ಮಾಡೋದು ರೋಪ್. ಯೂಶಲಿ ಅದನ್ನ ರೋಪ್ ಯೂಸ್ ಮಾಡಿ ಮಾಡ್ತಾರಂತೆ. ಈಗ ಈಸಿಯಾಗಿ ಕಾಣುತ್ತೆ. ಬಟ್ ಅಬ್ಸರ್ವ್ ಮಾಡೋದು ಡಬ್ಬಾ ಸಾಂಗ್ ಬಡಿ ಅನ್ವಾ ಈಗ. ಓಕೆ. ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು ಡಬ್ಬಾ ಡಬ್ಬಾ ಅನ್ಕೊಂಡಂಗೆ ಡಬ್ಬಾ ಲವ್. ಈ ಹಾಡು ಕೇಳಿದವ್ರದೆಲ್ಲ ಏನು ರಿಯಾಕ್ಷನ್ ಬರ್ತಿತ್ತು ಆ್ಯಕ್ಚುಲಿ? ಡಬ್ಬಾ ಸಾಂಗುರು ಅಂತ ಹೇಳೋರು, ಆದ್ರೆ ಅದನ್ನೇ 100 ಸರಿ ಹೇಳೋರು. ಹಾಡಲ್ಲಿ ಎಷ್ಟು ಡಬ್ಬ ಇದೆ ನಾವು ಎಣಿಸಿಲ್ಲ. ನಾನೇ ಸುಮಾರು ಡಬ್ಬ, ಒಂದು 200 ಡಬ್ಬ ಇರ್ಬೋದು. 200 ಡಬ್ಬ ಇರುತ್ತೆ ಮಿನಿಮಮ್. ಸಂತು. ಬಟ್ ಏನಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಒಂದು 4 ಮಿನಿಟ್ ಸಾಂಗ್ ಅಲ್ಲಿ 200 ಡಬ್ಬ ಇದೆ ಅಂಡ್ ಎವ್ರಿಥಿಂಗ್ ಇಸ್ ಲಿಂಕ್ ಟು ದ ಮೀನಿಂಗ್ ಇದೆ. ಹಂಗೆ ಲಿಂಕ್ ಮಾಡೋದು ಕಷ್ಟ ಇದೆ. ನಾವು ಡಬ್ಬಾ ಸಾಂಗ್ ಫನ್ನಿಯಾಗಿ ಎಲ್ಲ ಇರ್ಬೋದು, ಬಟ್ ಅದನ್ನ ಫುಲ್ 4 ನಿಮಿಷಕ್ಕೆ ಫಿನಿಶ್ ಮಾಡೋದು ತುಂಬಾ ಕಷ್ಟ ಇದೆ. ಸಕಾಲ ಬರೆದಿದ್ದಾರೆ. ಬಿಲ್ಡಿಂಗ್ ಓಕೆ, 5ನೇ ಬಿಲ್ಡಿಂಗ್. 4ನೇ ಕ್ರಾಸ್ ಅಲ್ಲಿ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು.